ಮೋಹನ್ ಅಂತ. ಸೇ ಹಾಯ್. ಗೃಹ ಇಲಾಖೆಯವರು ಅಲ್ಲಿದ್ದಾರೆ ನೋಡಿ. ನಮ್ಮ ಹಂಗೆ ಹೇಳ ಕೊಡು. ಇವರೇ ನಮ್ಮ ಡ್ರೈವರ್. ಹಾಯ್ ಹಾಯ್ ಮಾಡಲು. ಈ ಕಡೆ ತಿರ್ಸಕ್ಕೆ ಕಮಲ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್. ಸುತ್ತಿನಾಗ ಬಂದಿದ್ದೀವಿ ಕೆಂಪಣ್ಣಾಗೆ. ತುಂಬ ಕ್ರೌಡ್ ಇದೆ. ನಮ್ಮ ಫ್ರೆಂಡ್ಸ್ ದೋಸೆ ಫೇಮಸ್ಸು. ಹಾಗೆ ವಿಡಿಯೋ ಅದು ತಿಂಡಿ ಹೆಂಗಿದೆ ಮನ? ತಿಂಡಿ ಅವ್ನು ಬೋಂಡ ತಿಂತವನೆ. ಬೋಂಡ ತಿಂತವನೆ. ಹೆಂಗೈತ? ಸಾಲ್ಟ್ ಅಂತೆ ಪದು. ಮಸಾಲೆ ರಾಜ ಸಾಲ್ಟ್. ನಾವು ಹೋಗೋಂಥ ವೆಹಿಕಲ್ಲು ನೀವು ಹಿಂದೆಕೊಂಡು ಬರ್ಬೇಕಾರೆ ಮುಂದ್ಗಡೆ ಸೀಟ್ ನಂದು ಅಂತ ಕೂತ್ಕೊಂಡಿದ್ದು. ಇಲ್ಲ ಎಲ್ಲ ಕ್ಯಾಪ್ಸ್ ಯಾವ ಥರ ಗೊತ್ತಾ? ಬಾಹುಬಲಿ ಬರ್ತಾ ಇದ್ದಾರೆ. ಬಾಹುಬಲಿ ಹುಷಾರ್ ಆ ಕಡೆ ಬಾಹುಬಲಿ. ಓ ಹೆಂಗ್ ಕೊಡ್ಬತ್ತ ನೋಡೋರು. ಇಷ್ಟು ಬೇಗ ಹಿಡ್ಕೊಂಡ್ ಬಂದ್ಬಿಟ್ರ ನಾವು ಬರ್ತಾ ಏನಕ್ಕಿಲ್ವಾ ತಿರ್ಗಿಸ್ಕೊಬಿಟ್ಟಿಲ್ಲ. ಚಪ್ಪಾಳೆ ಕಮನ್ ಸ್ಟಾರ್ಟ್. ನೆಲ್ಲಿ ಹುಷಾರು ಸರ್. ಹೇಳಕ್ಕಿಲ್ವಾ ತುಂಬಿಸ್ಬಿಟ್ಟು ಗಾಡಿ ತಿರ್ಗಿಸ್ಕೊಬ್ರು. ದೊಡ್ಡ ಮೇಲೆ ಮಲ್ಸ್ಕೋಬೇಕಾರೆ ಅಲ್ಲಿ ಕಾಫಿ ಟೀ ಅಂಗಡಿ ಬಂದಾಗ ನಿಲ್ಸುವಾಗ ನೋಡೋ ಚೇತು. ಹಾಯ್ ಫ್ರೆಂಡ್ಸ್, ಕಬಾಳ್ ಬೆಟ್ಟ ಲಾಸ್ಟು ಇದರಲ್ಲಿ ವ್ಲಾಗಲ್ಲಿ ಬೆಟ್ಟ ಹತ್ತೋಣ ಅಂದ್ಕೊಂಡ್ವಿ. ಬಟ್ ಈಗ ಶಾರ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ದೇವ್ರು ಕರ್ಕೊಂಡ. ಲೆಟ್ಸ್ ಸಿ, ಹೋಗೋಣ. ಸೊ ಇದೆ ಕಬ್ಬಾಳ್ ಬೆಟ್ಟ. ನಾನು ಕಾಲೇಜ್ ಡೇಸಲ್ಲಿ ಹತ್ತಿದ್ದು, ಮತ್ತೆ ಹತ್ತುತ್ತಾ ಇದ್ದೀನಿ. ನೋಡೋಣ, ಎಕ್ಸೈಟಿಂಗ್ ಆಗಿದ್ದೀನಿ ಹತ್ತಕ್ಕೆ. ನೋಡೋಣ. ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸು. ಹೇಳೋ ರೀತಿ ಹೆಂಗೈತೆ ಇವರೆಲ್ಲ ನಮ್ಮ ಫ್ರೆಂಡ್ಸು ನಂಗೆ ಹೇಳ್ತಾ ಇದ್ದೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್ ಆಯ್ತಾ. ಸೊ ಹತ್ತೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೋಗೋಣ. ಹೋಗೋಣ ಫ್ರೆಂಡ್. ಬನ್ನಿ ಫ್ರೆಂಡ್ಸ್, ಬನ್ನಿ ಲೆಟ್ಸ್ ಗೋ. ಬನ್ನಿ ಹಿಂಗೆ ಹೋಗ್ಬೇಕು. ಬನ್ನಿ. ಇವ್ರು ಇಲ್ಲೇ ಲೋಕಲ್ ಅವರು. ಇದೆ, ಇಲ್ಲಿಂದನೇ ಬೆಟ್ಟ ಆರಂಭ ಆಗೋದು. ಇಲ್ಲಿಂದನೇ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟು. ಚೆನ್ನಾಗಿತ್ತು. 77 ಬೆಟ್ಟ ಹತ್ತಿರೋದು. ಸೊ ಇಲ್ಲಿಂದ ಬೆಟ್ಟಗಳಿಲ್ಲ, ಇನ್ನೂ ಹಾರಿಬಲ್ ಆಗಿದೆ. ನೋಡೋಣ. ಒಬ್ಬ ಮನಿಕಂದೆ ಬಿಟ್ಟ ಗವಿ ಗಂಗಪ್ಪನ ಥರ. ಸೊ ಅಪ್ಪ ಇನ್ಮೇಲೆ ವಾರ ಟ್ರೆಕ್ಕಿಂಗ್ ಮಾಡಮ್ಮ. ಆನೆಪ್ತಲಾದ್ರೂ ಒಂದು ಸ್ವಲ್ಪ ಬಾಡಿ ರೆಡ್ಯೂಸ್ ಆಯ್ತದೆ. ಸೊ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇನ್ನು ಎಂಟ್ರಿ ಇನ್ನೂ ಹೋಗೇ ಇಲ್ಲ.
ಹೆಂಗೈತಾ? ಸುಸ್ತಾಗೈತೆ ಬರ್ರಿ. ಈಗಲೇ ಇನ್ನೂ ಇದ್ಯಾಕೋ ಸ್ಟಾರ್ಟಿಂಗ್ ಟ್ರಬಲ್ ಏನಿದ್ರು ತೋರಿಸ್ಕೋಬಾರ್ದು. ಕೇಳ್ತಾನೆ ಇಲ್ಲ. ಸೊ ಫೈನಲ್ ಡೆಸ್ಟಿನೇಷನ್ ಅದು. ಲೆಟ್ ಸಿ. ಬೆಟ್ಟ ಮಧ್ಯದಲ್ಲಿದ್ದೀವಿ, ನೋಡೋಣ. ಎಲ್ರಿಗೂ ಈಗಲೇ 40%. ನನಗೇನು ಆಗಿಲ್ಲ, 100% ಕ್ಲಿಯರ್ ಆಗಿದೆ. ಇಲ್ಲ. ಸೊ ಇಲ್ಲಿ ನಮ್ಮ ರಾಕ್ ಸ್ಟಾರ್ ಹೆಂಗನ್ ಎನರ್ಜೆಟಿಕ್ ಬಾಯ್ ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಡಬಲ್ ಇಂಜಿನು. ಹೀಗೆ ಬೆಟ್ಟ ಸಿಕ್ಕಿದೆ, ಮೆಟ್ಲು ಹತ್ಕೊಂಡು ಹೋಗ್ತಾ ಇರೋದೇ ಏನು. Let's move. ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಷ್ಟೇ, ಏನಿಲ್ಲ. ಚಲ್ರ ಹುಡ್ರೆ ಇವಾಗ ಬೆಟ್ಟ ನೋಡ್ಬಿಡಿ, ಕಲ್ಲು ನೋಡಿ. ಅಲ್ಲಿಂದನೇ ಮಾಡಿದ್ರೆ ಚೆನ್ನಾಗಿರೋದು ಗುರು. ನೀನು ಬಂದಿದ್ರೆ ಓಡ್ಬೋದಿತ್ತು ಕಣವ, ನಮ್ಗೆ ಯಾರು ಸಪೋರ್ಟ್ ಇಲ್ಲ. ಅದಕ್ಕೆ ಓಡಲಿಲ್ಲ. ಏನೋ ಫೋನ್ ಮಾಡ್ತಾನೆ. ಆರಾಮಾಗಿ ಬರ್ಬೋದಿತ್ತು. ನನ್ನ ಮಗನೇ ಇವೆಲ್ಲ ಒಂದು ಬೆಟ್ಟನ ಏನು ವೈಟ್ ಮಾಡೋದು. ಬ್ಯಾಂಕ್ ಇಚ್ಚಿನ ಕಾಣ್ತಾ ಇದ್ದ. ಸರಿ ನೋಡ್ಕೊ ಮುಕ್ಕಣಿ ಹಿಂದೆ ಶಿಷ್ಯ ಹತ್ತೋದಿಲ್ಲ. ನಮ್ಗೇನು ದೊಡ್ಡದಲ್ಲ ಕಂಬಾರು, ಎಂತ ಹತ್ಬಿಟ್ಬಿಟ್ಟಿದ್ರು. ಡಿಗ್ರಿ 90 ಇದೆ ಬೆಟ್ಟ, ಹತ್ತುತ್ತಾ ಇದ್ದೀವಿ. ಬೆಟ್ಟ 90 ಡಿಗ್ರಿ ಇದೆ. ಇಲ್ಲಿಂದ ಅಲ್ಲಿಗೆ ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಪ್ಲೇಸು ತೋರಿಸ್ಬಿಡು. ಕೆರೆ ಕಣ ಅದು. ಹೌದಾ? ಕೆರೆ 90 ಡಿಗ್ರಿ. ಹತ್ತದಕ್ಕಿಂತ ಇಳಿಯೋದು ಕಷ್ಟ ಆಯ್ತು ಮಾನ್ರ. ಆನೇಕಲ್ ಅವರಾ? ಹೇಳಿದ್ದು ನೀನು ಹೇಳ್ತಿದ್ದಲ್ಲಪ್ಪ. ಅಪ್ಪ ಜಾಡ್ ಹೇಳಮ್ಮ. ಹಾಂ ಸ್ಟಾರ್ಟ್. ಎದೆಯೊಳಗೆ ಗಿಟಾರು ಹಳೆ ಸಾಂಗ್ ಹೇಳು, ಹಳೆ ಸಾಂಗ್ ಹೇಳು. ಏನು ಹೇಳೋದು ಇಲ್ಲಿ? ಈ ಗಂಟೆ ಬಂದ್ಬಿಟ್ಟು ಜೀವ ಜಲ್ಲಂತದೆ, ಮೈ ಜುಮ್ ಅಂತದೆ, ಬಾಡಿ. ಬಿಡ್ರಿ ಲಿಫ್ಟ್ ಮಾಡಿಸ್ಬಿಡೋಣ. ಇಲ್ಲೂ ಗ್ರಿಲ್, ತಿನ್ನೋದ್ರಲ್ಲೂ ಗ್ರಿಲ್. ಗುರು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾರೆ. ಆ ಬೆಟ್ಟ ಆ ಕಡೆ ಸೈಡ್ ಲಿಫ್ಟ್ ಮಾಡ್ಸೋದಾಗಲ್ಲ ಗುರು. ನಾಲ್ಕೈದ ಏನಕ್ಕೆ ಬೆಟ್ಟನ ಹಿಂಗೆ ಹತ್ಬೇಕು ಗುರು? ಅದ ಇವ್ರಿಗೆ ಗ್ರಿಲ್ ಕೇಳ್ತಾರೆ. ಹೋಗು ಅಕ್ಕ, ನಿಧಾನಕ್ಕೆ ಅಕ್ಕ, ಹಿಂಗೆ ಹೋಗಿ ಕೂತ್ಕೊಂಡು ನೀನೇ ಎತ್ತು ಅಂತ ಇದ್ಯಾ? ಆ ಕಡೆ ಹಿಂಗ್ ಬಾ ಇಟ್ಕೊಂಡು ಹಿಂಗೆ ಬಾಲ ಅವ್ರು ಹೇಳಿದ್ರಲ್ಲ ಅಲ್ಲಿ. ಜಾಗ ಕೊಡ್ಲಿಲ್ಲ, ಅವ್ನು ಅಲ್ಲೇ ಕೂತ್ಕೊಂಡ. ಇದ್ರೆ ಬರ್ಬೋದು. ಯಾರಿ ಇಲ್ಲಿ ಬೇಡಕ್ಕಲ್ಲ, ಇಲ್ಲಿ ಕೂತ್ಕೊಂಡೆ ಈ ಕಡೆ ಬನ್ನಿ. ಅಂತೂ ಇಂತೂ ಒಂದು ಅರ್ಧ ಬೆಟ್ಟ ಹತ್ತದ. ಇಲ್ಲ ಕೂತ್ಕೊಂಡ. ಇದು ಯಾವ್ದೋ ನಾಡ್ಕೋತಿ ಇಲ್ಲ. ನಾಳೆ ಎತ್ಕೊಂಬ ಇನ್ನು ಮಿಕ್ಕಿದೆ.
ಇವ್ರು ಅಲ್ಲೇ ಕೂತಿದ್ರಲ್ಲ. ಇನ್ನೂ ಐತೆ ಗುರು, ಹತ್ತಣ ನಡೀರಿ, ಚೆನ್ನಾಗಿರುತ್ತೆ, ಮಿಸ್ ಮಾಡಬೇಡಿ. ಇಲ್ಲಿವರೆಗೂ ಬಂದಿದ್ದೀವಿ. ಕರಿಯಪ್ಪ ಅವ್ರನ್ನ ಕಷ್ಟಗಳು ಹಿಂಗೆ ಬರೋದು ಲೈಫಲ್ಲೂ, ಬರೋದು ಮುಂದೆ ಹತ್ಕೊಂಡು ಹೋಗ್ತಾ ಇರಬೇಕು. ನಮ್ಗೆ ಈ ಮಾರ್ಗದರ್ಶಿ ನಮ್ಮ ಗುರುಗಳು ಅವರೇ ತಾನೆ ಧರ್ಮ. ಬಾರ ಏ ಬಾ, ಏನೋ ಮಾಡಿರ್ತಾರೆ. ಏನ್ ಮಾಡೋಣ, ದೋಸೆ ಬಾತು ಎಲ್ಲಿದೆ ಕಟ್ಟಿದ್ದದು ಈ ಕಡೆಯಿಂದ ಗುರು, ಬಾಡಿ ಮುಂದಕ್ಕೆ ಬ್ಯಾಲೆನ್ಸ್ ಮಾಡ್ಕ ಹತ್ತು. ಇಲ್ಲಿ ಗಂಟು ಬಂದು ಕಂಬಿ ಹಿಡ್ಕಪ್ಪ. ಎಲ್ಲ ಐತೆ ಯಾರ ರಿಯಲ್ ಟಾಸ್ಕು ಈಗ ಸ್ಟಾರ್ಟ್ ಆಗ್ತಾಯಿದೆ ನಿಜವಾಗ್ಲೂ. ಭರತ ಹೆಂಗೈತೆ? ಸೊ ಇಲ್ಲೇ ಇದ್ದಾರೆ, ಇನ್ನೂ ಇದೆ, ಇಲ್ಲೇ ಐತೆ. ಅಪ್ಪ ಮಾಡು ಟೈಮ್ ಆಲ್ಮೋಸ್ಟ್ 11:30. ಬಿಸಿಲು ಏರ್ಕೊಂತು, ಒಂದು 70% ಹತ್ತಿದ್ದೀವಿ. ಇಷ್ಟೇ ಜೀವನದಲ್ಲಿ ಇಷ್ಟೇ. ಎಲ್ಲ ಸಕ್ಸಸ್ಫುಲ್ ಆಗೋಂಥ ವ್ಯಕ್ತಿಗಳು ಯಾರೂ ಇರೋಲ್ಲ. ಎಕ್ಸಾಂಪಲ್ ನನ್ನ ಫ್ರೆಂಡ್ಸೇ ಕಾರಲ್ಲಿ ಬಂದವರು ಇಬ್ಬರು ಅಲ್ಲೇ ಕೂತ್ಕೊಂಡ್ರು, ಅಲ್ಲಿಂದ ಒಬ್ಬ ಅಲ್ಲಿ ಸ್ಕಿಪ್ ಆದ. ಸೊ ಇಲ್ಲಿ ನಾವು ಹತ್ತಿದ್ದೀವಿ, ಇಲ್ಲಿಂದ ಬೆಟ್ಟ ಮತ್ತೆ ಇದೆ, ಹತ್ತಬೇಕು, ನೋಡೋಣ. ಸೊ 2012-13 ಆಸುಪಾಸು ಬಂದಿದ್ದಾಗ ಇದೇ ಸ್ಪಾಟಲ್ಲಿ ನನ್ನ ತಲೆ ಗಿರ್ಗಿಟ್ಲೆ ಹೊಡೆದಿತ್ತು. ಸೊ ಆ ಪ್ಲೇಸ್ಗೆ ಮತ್ತೆ ಬಂದಿದ್ದೀನಿ. ನಮ್ಮ ಹುಡುಗರು ಬರ್ತಾಯಿದ್ದಾರೆ, ಬನ್ನಿ, ಮುಗೀತಾ. ಮಂಜು ಸಂತೋಷ್, ಒಳ್ಳೆ ವ್ಯೂ. ಸೊ ನಮ್ಮ ಫ್ರೆಂಡ್ ಒಬ್ಬ ಫೈನಲ್ ಹತ್ತದ, ಸೆಕೆಂಡು ಇವರೇ ಭಾರತ್. ಮಿಸ್ಟರ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ವಂಡರ್ಫುಲ್. ಇನ್ನೊಬ್ಬರು ಬರ್ತಾಯಿದ್ದಾರೆ, ಥರ್ಡ್ ವಿನ್ನರು, ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಬಾರೋ ಮುಗಿತ್ಕಣ, ಬಾರೋ ಇಲ್ಲೇ. ಸೊ ಫೈನಲಿ ಬಂದ್ವಿ ಬೆಟ್ಟದ ಮೇಲೆ, ತುದಿಗೆ ಬಂದ್ವಿ. ಇದೇ ಕೊಳ. ಇದೇ ಕೊಳ, ಮೆಮೊರೇಬಲ್ ಕೊಳ ನನಗಂತಿದ್ದು. ಸೊ ಬಂದ್ವಿ ಮೇಲೆ, 1.25 ಗಂಟೆ ಜರ್ನಿ, 1.5 ಗಂಟೆ ಜರ್ನಿ. ಅಂಬುಲೇಶ್ವರ ಬೆಟ್ಟ ಆಗ್ತಾನೆ. ಈ ಬೆಟ್ಟದ ಮೇಲೆ ಹೆಜ್ಜೆ ಇಟ್ಟ ಮೇಲೆ ಸುಸ್ತೆಲ್ಲ ಕಮ್ಮಿ ಆಗುತ್ತೆ. ಇವತ್ತು ವಿಶೇಷ ಅಮಾವಾಸ್ಯೆ ವಾರ. ಇವತ್ತೆಲ್ಲ ಬರೋರಿಗೆ ಅಮಾವಾಸ್ಯೆ ಕಪ್ಪು, ಅಮಾವಾಸ್ಯೆ ತಾಯಿ ತಗೊಳ್ನ ಕೊಡ್ತೀವಿ. ಗಾಡಿ ಓಡಿಸೋ ಗಂಡು ಮಕ್ಕಳು, ಓದ್ತಕ್ಕಂಥ ಮಕ್ಕಳು, ಹುಷಾರಿಲ್ದವ್ರು ತುಂಬ ಒಳ್ಳೆಯದು. ಇನ್ನು ಮನೇಲಿ ದುಡಿತೀವಿ, ಕೈಗತ್ತ ಎಲ್ಲ ಸಂಪಾದನೆ ಮಾಡ್ತೀವಿ ಅಂತೆಲ್ಲ ನಮಗೆ ಲಕ್ಷ್ಮೀ ಕಾಯಿನ್ನ ಕೊಡ್ತಿದ್ವಿ. ಇದನ್ನು ಪರ್ಸ್ ಒಳಗೆ, ಬ್ಯಾಗ್ ಒಳಗೆ, ಬೀರ್ ಒಳಗೆ ಇಟ್ಕೋಬೋದು.
ಮನೆಗಳಿಗೆ ಅಂಗಡಿಗಳಿಗೆ ಹೂವಿನ ಕಾಯಿ ಕುಡಿಕೆ ತಡೆ ಹೊಡಿತೀವಪ್ಪ. ಹರಕೆ ಕಾಣಿಕೆ ಇದ್ದರೆ ಕಾಯಿ ಉಂಡಿಗೆ ಹಾಕ್ಬೋದು. ಯಂತ್ರಗಳು ಇದು 15 ಜನಕ್ಕಿದೆ. ಲಕ್ಷ್ಮೀ ಕಾಯಿನೂ 8 ಜನಕ್ಕಿದೆಯಪ್ಪ. ಬೇಗ ಬೇಗ ಬರಪ್ಪ. ಯಂತ್ರದವ್ರು ಬೇಗ ಮುಂದೆ ಬರ್ಬೋದು, ಲಕ್ಷ್ಮೀ ಕಾಯಿನವ್ರು ಮುಂದೆ ಬರ್ಬೋದು. ಮತ್ತೆ ಸಿಕ್ಕೋದು ವರ್ಷಕ್ಕೊಂದ್ಸರಿ. ಎಲ್ಲ ವಿಗ್ರಹ ಬಂದ ನಮ್ಮ ಜೊತೆ ಇವನೊಬ್ಬ ಹೊಸ ವ್ಯಕ್ತಿ. ಜೀವನದಲ್ಲೂ ಅಷ್ಟೇ ಹತ್ತಿದ್ದು 8 ಜನ ಬೆಟ್ಟನ, ಆದರೆ ಇಲ್ಲಿಗೆ ಬಂದಿದ್ದ ಡೆಸ್ಟಿನೇಷನ್ಗೆ 5 ಜನ. ಸೊ ಲೈಫ್ ಅಚೀವ್ ಮಾಡೋಕ್ಕೆ ಎಲ್ಲರ ಕೈಲೂ ಆಗೋಲ್ಲ, ಅಚೀವ್ ಮಾಡೋಂಥವ್ರು ಅಷ್ಟೇ ಮಾಡೋದು. ಇವಳೊಂದು ಮಾತು ಹೇಳೋರೆ, ಅದು ನಂಗೆ ಈಗ ಅನಿಸುತ್ತೆ 100% ನಿಜ ಅಂತ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಹೇಳಿದ್ದಾರೆ. ಅದು ಇದು ನೋಡೋದ್ರಲ್ಲಿ ಗೊತ್ತಾಗುತ್ತೆ ಗ್ರೀನರಿ ಎಷ್ಟಿದೆ ಅನ್ನೋದು. ಪಕ್ಕದಲ್ಲಿ ನಿಂತು ಫೋಟೋ ಹೊಡ್ಸ್ಕೊಂಡಿದ್ಯಲ್ಲ, ಆ ಕಡೆ ನಿಂತಿದ್ದವನು ಯಾರಲ್ಲ? ಇವನು ಎಂಟು ಮಾಡ್ರು. ಅಯ್ಯೋ, ಹೋದ ವಾರ ತಾನೇ ಜೈಲಿಂದ ಬಂದವನೇ ಆಚೆಗೆ. ಆಲೆ ಕಬ್ಬಳಕ್ಕೆ ಬಂದ್ಬಿಟ್ಟವ್ರು. ನನ್ನ ತಪ್ಪೆಲ್ಲ ಕ್ಷಮಿಸ್ಬಿಡಮ್ಮ, ಇನ್ನೊಂದೆರಡು ಮಾಡೋಕ್ಕೆ ಅವಕಾಶ ಕೊಡು. ಇನ್ನೊಂದೆರಡು ಸಲ ಲಾಂಗ್ ಓಡಾಡಕ್ಕೆ ಕೊಡಮ್ಮ. ಈಗೆಲ್ಲ ಪೂರ್ತಿ ಸ್ಟ್ರಿಕ್ಟ್ ಆಗಿದೆ. ಬನ್ನಿ ಬನ್ನಿ. ಟೈಮ್ 12:30 ಬೆಟ್ಟ ಇಳಿತಾ ಇದ್ದೀವಿ. ಹತ್ತುತ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಇಲ್ಲಿಂದ ಸ್ಟಾರ್ಟ್. ಸೊ ಅರ್ಧ ಬೆಟ್ಟ ಇಳಿದ್ವಿ. ಸೊ ಇಳಿತಾ ಇದ್ದೀವಿ. ಬಿಸಿಲು ಜಾಸ್ತಿ ಇದೆ, ಆದರೂ ಇಳಿತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಇಳಿತಾ ಇದ್ದಾರೆ ಎಲ್ಲ 1 by 1 ನೋಡಿ. ಬಂದರು. ಏಯ್ ಮೋನ, ನಿಧಾನ. ಸೊ ಆಲ್ಮೋಸ್ಟ್ ಒಂದು 60% ಬೆಟ್ಟ ಇಳಿದು ಸಖತ್ತಾಗಿದೆ. ಅಲ್ಲಿ ನನ್ನ ಫ್ರೆಂಡ್ಸು ಬರ್ತಾ ಇದ್ದಾರೆ. ಹುಲಿ. ಫೈನಲಿ ಇಳಿದ್ವಿ ಬೆಟ್ಟ. ಎಕ್ಸ್ಪೀರಿಯೆನ್ಸು ಬರ್ತಾ ಹೆಂಗಿತ್ತು? ಒಂದಿನ ರೆಸ್ಟ್ ಮಾಡ್ಕೊಂಡು ಹೇಳಿದ್ರೆ ಏನು ಹೆಂಗಿತ್ತು ಗೌರವ ಪದ್ದು? ರೀ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? ಸೂಪರ್. ನಿಮ್ದು ಹೇಳಿ. ಥ್ರಿಲ್ ಬಾಸ್, ನೀವು ಹೇಳ್ಬೇಕು. ತುಂಬ ಥ್ರಿಲ್ ಆಗಿತ್ತು. ನಿಮ್ಮ ಫ್ರೆಂಡ್ಸು ಬನ್ನಿ. 1 ಡೇ ಅದು ಅರ್ಲಿ ಮಾರ್ನಿಂಗ್ ಹತ್ತಿದ್ರೆ ಒಳ್ಳೆ ಥ್ರಿಲ್ಲು, ಬಿಸಿಲು ಇರಲ್ಲ, ಚೆನ್ನಾಗಿರುತ್ತೆ. ಬನ್ನಿ.